ವೆಂಕಟೇಶ, ಆ ಕಾಂಟ್ರಾಕ್ಟರ್ ಕೊಡಿಸಿದ ಕಾಫಿ ಅದ್ಭುತವಾಗಿತ್ತಯ್ಯ. ಹೌದು, ಓಸಿಯಲ್ಲಿ ಇನ್ನೊಬ್ಬ ಕೊಡಿಸಿದ್ರೆ ಕಾಫಿ ಏನು ಕಲಗಚ್ಚು ಸಿಹಿಯಾಗಿರುತ್ತೆ ನಿನಗೆ. ಏನಯ್ಯ ಮಾಡ್ಲಿ, ಇದೆಲ್ಲ ನನ್ನ ಹೆಂಡತಿ ಕೃಪಾ ಕಟಾಕ್ಷ. ನಾನು ನನ್ನ ಸ್ವಂತ ವಸ್ತು ಯಾವುದು ಉಪಯೋಗಿಸೋದಿಲ್ಲ, ಸ್ವಂತ ಹಣ ಖರ್ಚು ಮಾಡೋದಿಲ್ಲ. ಇದೆಲ್ಲ ನಂಗೊಂಥರ ಅಭ್ಯಾಸವಾಗಿದೆ. ನಿನ್ ಹೆಂಡ್ತಿನ ಏನಂದೆ? ತಮಾಷೆಗಂದೆ. ತಮಾಷೆ ಅಂತ ತಮಾಷೆ. ಪೆನ್ನಲ್ಲಿ ಹೋಯ್ತು. ಇವನ್ ತಂದಿರ್ಬೇಕಾದ್ರೆ ನಾನೇ ಯಾಕೆ ಪೆನ್ ತರ್ಲಿ? ಅದು ನನ್ ಪೆನ್ ಇದ್ದಾಗಿದೆಯಲ್ಲ. ಏನಯ್ಯ ಸೀತಾಪತಿ, ಆ ಕೆಂಗಣ್ ಬಿಟ್ಕೊಂಡು ನೋಡ್ತಾ ಇದೀಯಾ? ಏನ್ ಬೇಕು? ಅದು ಓ ಇದಾ? ಅದಲ್ಲ. ಓ ಇದಾ? ಅದು ಅಲ್ಲ. ಮತ್ತಿನ್ ಯಾವ್ದಯ್ಯ? ಅದು ನನ್ ಪೆನ್ನು. ಪೆನ್ನು? ಓ ಏನು ಮಹಾ ಗೋಲ್ಡನ್ ಪೆನ್ನು, ತಿಂದಾಕ್ಬಿಡ್ತೀನಿ. ಅದಕ್ಕೆ ಯಾಕೆ ಕೆಕ್ಕರ್ಸ್ಕೊಂಡು ನೋಡ್ತೀಯಾ? ಬರ್ಕೊಡ್ತೀನಿ ಇರು. ಅಯ್ಯೋ, ನೀವು ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಿ. ನೀವು ಬರೆದ ಮೇಲೆ ಕೊಡಿ. ವೆಂಕಟೇಶ, ಕಾಫಿ ಕೊಟ್ಟಿಯಾ? ಹೌದು, ನಾನು ಬರ್ತೀನಿ ಇರು. ತಗೊಳ್ಳಯ್ಯ ನಿನ್ ದರಿದ್ರ ಪೆನ್ನು. ಯಾವನಿಗೆ ಬೇಕು? ನಿನ್ನ ಬರ್ತೀನಿ ಇರು. ಏನ್ ಮಹಾ ಪೆನ್ನ ತಿಂದಾಕ್ಬಿಡಂಗ್ ಆಡ್ತಾನೆ. ಅಯ್ಯೋ, ಪ್ರಸಾದ್ಗೆ ಬಹಳ ಬೇಜಾರಾದಾಗ ಕಾಣುತ್ತೆ. ಅವ್ರ ಭಾವರಿಗೆ ಹೇಳಕ್ ಮೊದ್ಲು ನಾನೇ ಬಾಸ್ ಹೇಳ್ಬಿಡೋದು ಒಳ್ಳೇದು. ಅರೆ ಏನಯ್ಯ ಸೀತಾಪತಿ, ದ್ವಾರ ಬಾಲಕನಾಗಿ ಬಾಗ್ಲಲ್ಲೇ ನಿಂತ್ಬಿಟ್ಟಿದ್ಯಾ? ಏನಾಗ್ಬೇಕಾಗಿತ್ತು? ಇವತ್ ನಾನು ಎದ್ದುಗಳಿಗೇನೆ ಚೆನ್ನಾಗಿಲ್ಲ ಸರ್. ಯಾಕೆ? ಪ್ರಸಾದ್ ಅವರು ಪೆನ್ನಲ್ಲಿ ಬರೀತಿದ್ರು. ಅದಕ್ಕೆ ನೀನ್ ಯಾಕೆ ಫೀಲ್ ಮಾಡ್ಕೋಬೇಕು? ಅದು ನನ್ ಪೆನ್ನು. ಅದನ್ನ ತಗೊಂಡು ಅವ್ರು ಬರೀತಿರ್ಬೇಕಾರೆ ಮಧ್ಯೆ ನಾನು ಕೇಳ್ಬಿಟ್ಟು ಬೇಜಾರ್ ಮಾಡ್ಬಿಟ್ಟೆ. ಅವ್ರು ಏನ್ ತಿಳ್ಕೊಂಡ್ರೋ ಏನೋ. ನಿಮ್ ಪೆನ್ ತಾನೇ ನೀವ್ ಕೇಳಿದ್ದು, ಇದ್ರಲ್ಲಿ ತಪ್ಪೇನಿದೆ? ತಾಯಿ, ಕೇವಲ ಪೆನ್ನಿಗೋಸ್ಕರ ಈ ಸೀತಾಪತಿ ಹೀಗೆ ಕೇಳ್ಬಿಟ್ನಲ್ಲ ಅಂತ ಅವ್ರು ತಪ್ಪು ತಿಳ್ಕೊಳಲ್ವಾ? ಇಷ್ಟು ದಿವಸ ನಾನು ಅಂದ್ರೆ ಅವ್ರು ಒಳ್ಳೆ ಅಭಿಪ್ರಾಯ ಆಯ್ತು, ಇವತ್ತೆಲ್ಲ ಕೊಚ್ಕೊಂಡು ಹೋಯ್ತು. ನೋಡ್ ಸೀತಾಪತಿ, ವಿನಾಕಾರಣ ಅವ್ರೇನ್ ತಿಳ್ಕೊತಾರೋ ಇವ್ರೇನ್ ತಿಳ್ಕೊತಾರೋ ಅಂತ ಕೊರಗ್ತಾ ಇದ್ರೆ ನೀನ್ ಸುಖ ಪಡಕ್ಕಾಗುದಿಲ್ಲ. ಟೇಕ್ ಇಟ್ ಈಸಿ. ಹಾಗಲ್ಲ ಸರ್, ಪ್ರಸಾದ್ ಅವರು ಎಷ್ಟು ಫೀಲ್ ಮಾಡ್ಕೊಂಡ್ರು ಏನೋ. ಸಣ್ಣ ವಿಷಯ ಯಾಕಯ್ಯ ರಬ್ಬರ್ ಎಳ್ದಾಗ ಎಳೆದು ನನ್ ತಲೆ ತಿಂತಾ ಇದ್ದೀಯಾ? ಈಗ ಫೀಲ್ ಮಾಡ್ಕೊಂಡ್ರು ಅವನಲ್ಲ ನಾನು. ನೀನ್ ಆಫೀಸಲ್ಲಿ ಕೆಲಸ ಮಾಡೋದು ಬಿಟ್ಟು ಸುಮ್ಮನೆ ಟೈಮ್ ಹಾಳು ಮಾಡ್ತಾ ಇದೀಯಾ. ಯೂಸ್ಲೆಸ್ ಫೆಲೋ. ಬಾಗವ್ರಿಗೆ ಹೋಗೋಣ. ಸುಮ್ನೆ ಇವ್ರಿಗೂ ಯಾಕಪ್ಪ ಬೇಜಾರ್ ಮಾಡ್ತೀಯಾ? ಅಯ್ಯೋ ದೇವ್ರೆ, ವಿನಾಕಾರಣ ಇವ್ರಿಗೂ ಬೇಜಾರ್ ಮಾಡ್ಬಿಟ್ನಲ್ಲ. ನೋಡಯ್ಯ, ಈ ಪೆನ್ನು ನಮ್ದೇ, ತಗೊಂಡಿದ್ದು ಪ್ರಸಾದ್ ಅವರು. ಎಷ್ಟೇ ಆಗ್ಲಿ ಅವರು ನಮ್ ಬಾಸ್ ಹೆಂಡತಿ ತಮ್ಮ. ಅಯ್ಯೋ ದೇವ್ರೆ, ಇವನಿಗೂ ಬೇಜಾರಾಗೋಯ್ತಲ್ಲ. ಏನ್ ಮಾಡಿ